ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಇವತ್ತು ನಮಗೆ ನಮ್ಮ ತಾತನೂರು ಆದ ಕಾರಣ ಹುಣಸೆಗುಪ್ಪೆ ಹಾಗೂ ನಮ್ಮ ಗೆಳೆಯರು ಇರೋದ ಕಾರಣ ಮತ್ತು ನಮ್ಮ ಸಂಬಂಧಿಕರು ಹೆಚ್ಚು ಜನ ಇದ್ದಾರೆ ಹುಣಸೆಗುಪ್ಪೆಯಲ್ಲಿ. ನಾನು ಯಾವಾಗಲೂ ಹುಣಸೆಗುಪ್ಪೆ ಹಬ್ಬಕ್ಕೆ ದೊಡ್ಡಮ್ಮನ ಹಬ್ಬ ಅಂತೇಳಿ ಹಬ್ಬ ಆಚರಿಸ್ತಾರೆ. ಆವಾಗ ಹಬ್ಬಕ್ಕೆಲ್ಲ ಊಟಕ್ಕೆ ಬರ್ತಾಯಿದ್ದೆ, ಆದರೆ ಬೆಳಗ್ಗೆ ಬಂದು ಹೋಗ್ತಾಯಿದ್ದೆ ನಾನು. ಆದರೆ ರಾತ್ರಿ ಟೈಮ್ ಬಂದಾಗ ಇವತ್ತು ನೈಟ್ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಅದು ಎಲ್ಲೋ ಬೇರೆ ಫಂಕ್ಷನ್ಗೆ ಹೋಗಿದ್ದೋ, ಇವತ್ತು ಈ ಫಂಕ್ಷನ್ಗೆ ಬರೋಣ ಅಂತ ನೋಡಿದ್ದಕ್ಕೆ ಭಾರಿ ಅದ್ಭುತವಾಗಿ ಕಾಣಿಸ್ತಾ ಇದೆ. ನಾನು ಯಾವಾಗಲೂ ಇದೇ ಥರ ಲೈಟ್ ಬಿಡ್ತಾರಂತೆ ನಾನು ನೋಡಿರಲಿಲ್ಲ ಒಂದ್ಸಲೂ. ತುಂಬ ಖುಷಿ ಆಯಿತು ನನಗೆ. ಒಳ್ಳೆ ಹಬ್ಬ ದೊಡ್ಡಮ್ಮನ ಹಬ್ಬ ಅಂಥೇಳಿ ವರ್ಷದಲ್ಲಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಹಬ್ಬವನ್ನು ಆಚರಿಸ್ತಾರೆ. ಎಷ್ಟೊಂದು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲ ನನ್ನ ಸಂಬಂಧಿಕರು, ಬಂಧು ಬಳಗ, ನೆಂಟರು ಎಲ್ಲರೂ ಕೂಡ ಬರ್ತಾರೆ. ಈ ಹಬ್ಬವನ್ನು ಪ್ರತಿಯೊಬ್ಬರು ಗ್ರಾಮದಲ್ಲಿ ಇರುವಂಥ ಹುಣಸೆಗುಪ್ಪೆ ಗ್ರಾಮದಲ್ಲಿ ಇರುವಂಥ ಪ್ರತಿಯೊಬ್ಬರೂ ಕೂಡ ಅದ್ಭುತವಾಗಿ ಹಬ್ಬ ಆಚರಿಸ್ತಾರೆ. ಹಬ್ಬ ಆಚರಿಸೋದ್ರ ಮುಖಾಂತರ ಸಂಬಂಧಿಕರು, ಬಂಧು ಬಳಗ ಎಲ್ಲರನ್ನೂ ಕರೆದು ಅವ್ರಿಗೆಲ್ಲರಿಗೂ ಒಳ್ಳೆ ಊಟವನ್ನು ಕೊಟ್ಟು ಬಂಧು ಬಳಗ ಎಲ್ಲರನ್ನೂ ಕರೀತಾರೆ. ತುಂಬ ಖುಷಿಯಾಗುತ್ತೆ ನೋಡಿದ್ರೆ. ಎಷ್ಟೊಂದು ಲೈಟಿನ ಅಲಂಕಾರ ಇದೆ ಅಂತ ಹೇಳಿದ್ರೆ ಮೆಚ್ಚಬೇಕು. ದೊಡ್ಡಮ್ಮನ ಹಬ್ಬ ಅಂತ ಹೇಳಿದ್ರೆ ನಾನು ಸಾಧಾರಣ ಎಲ್ಲ ಕಡೆ ನೋಡಿದ್ದೀನಿ, ಬಟ್ ಇದು 3 ದಿವಸ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. 3 ದಿವಸದೂ ಕೂಡ ನಡೀತಾ ಇದೆ. ಭಾರಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಪ್ರತಿಯೊಂದು ಮನೆಗೂ ಕೂಡ ಲೈಟ್ ಹಾಕೊಂಡಿದ್ದಾರೆ. ಪ್ರತಿಯೊಂದು ಮನೆ ಬೀದಿಯಲ್ಲೂ ಕೂಡ ಲೈಟ್ ಇದೆ. ನಿಮ್ಗೆ ಮುಂದೆ ತೋರಿಸ್ತೀನಿ. ಹಾಗೆಯೇ ಇದಪ್ಪ ಹೀಗಿರ್ಬೇಕು ಯಾವನ್ನ ಹಳ್ಳಿ ಅಂತ ಹೇಳಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ಹಬ್ಬ ಆಚರಿಸ್ತಾರೆ ಅಂತ ಹೇಳಿದ್ರೆ. ಯಾಕೆ ಅಂತ ಹೇಳಿದ್ರೆ ದೊಡ್ಡವ್ರ ಹಬ್ಬ ಅಂತ ಯಾಕೆ ಮಾಡಿರೋದು ಅಂತ ಹೇಳಿದ್ರೆ ಸಂಬಂಧಿಕರು, ಅವ್ರ ದೂರದ ನಂಟರು ಎಲ್ಲರೂ ಬರಬೇಕು. ಎಲ್ಲರೂ ಬಂದರೆ ಅದೊಂದು ಹಬ್ಬ ಅಂತ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಭಾರಿ ಖುಷಿಯಾಗುತ್ತೆ ಎಲ್ಲರಿಗೂ. ಆದ್ದರಿಂದ ಹಾಗೆ ಇದನ್ನು ನೋಡಿಕೊಂಡು ಈಗ ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ನಮ್ಮ ಸಂಬಂಧಿಕ ಶಿವರಾಜ್ ಅಂತ ಹೇಳಿ ಅವರು ಕೂಡ ನೋಡಿ, ಅವರು ಕೂಡ ಅದ್ಭುತವಾಗಿ ಎಲ್ಲ ಲೈಟ್ಗಳನ್ನ ಬಿಟ್ಟಿದ್ದಾರೆ. ಸೀದಾ ಈಗ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಅಲ್ಲೂ ಅಷ್ಟು ಅಲ್ಲೇ ಯಾವ ಥರ ಅದ್ಭುತವಾಗಿ ಲೈಟ್ನ ಅಲಂಕಾರ ಮಾಡಿದ್ರಿಂದ ನೋಡೋಣ ಗೊತ್ತಾಗುತ್ತೆ. ಇದು ಚಾಮುಂಡೇಶ್ವರಿ ಇದು ಚಿತ್ರ ಅಂತ ಸಖತ್ತಾಗಿದೆ, ಫಸ್ಟ್ ಕ್ಲಾಸಾಗಿ ಕಾಣುತ್ತೆ. ಹಾಗೆ ಈಗ ಹುಣಸೂರಿನವರಂತೆ ಲೈಟು ಅಲಂಕಾರದವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಭಾರಿ ಚೆನ್ನಾಗಿದೆ, ಫಸ್ಟ್ ಕ್ಲಾಸಾಗಿ ಕಾಣಿಸ್ತದೆ. ಖುಷಿಯಾಗುತ್ತೆ ಹಳ್ಳಿಗೆ ಬಂದರೆ. ಯಾಕೋ ನೈಟು ಜನ ಎಲ್ಲ ಕಮ್ಮಿ ಇದ್ದಾರಪ್ಪ, ಕಾರಣ ಗೊತ್ತಿಲ್ಲ ಯಾಕೆ ಅಂತ. ಅಲ್ಲ 3 ದಿವಸ ನಡೀತಾ ಇರೋದಲ್ವಾ, ಶುಕ್ರವಾರದಿಂದ ಶುರುವಾಗಿರತ್ತಾನೆ. ಶುಕ್ರವಾರದಿಂದ ಶುರುವಾಗಿರೋದ್ರಿಂದ ಎಲ್ಲರೂ ನಿನ್ನೆ ಮೊನ್ನೆ ಎಲ್ಲ ಶುರು ಮಾಡಿಬಿಟ್ಟಿದ್ದಾರೆ. ಈಗ ದೇವಸ್ಥಾನದ ಹತ್ರ ಬಂದು, ದೇವಸ್ಥಾನದ ಹತ್ರನೂ ಕೂಡ ಇದು ಬಸವೇಶ್ವರ ಸ್ವಾಮಿ ಅಂತೇಳಿ ಇಲ್ಲೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅಲಂಕಾರ ಮಾಡಿದ್ದಾರೆ. ಸ್ಟ್ಯಾಚ್ಗಳು ಕೂಡ ಭಾರಿ ತುಂಬ ಚೆನ್ನಾಗಿದೆ. ತುಂಬ ಖುಷಿಯಾಗುತ್ತೆ ಆಯಿತಾ. ಭಾರಿ ಖುಷಿಯಾಗುತ್ತೆ ಇಷ್ಟೊಂದು ಚೆನ್ನಾಗಿ ಮಾಡಿದ್ರಲ್ಲ ಅಂತೇಳಿ. ನೋಡಿ ಎಷ್ಟು ಕ್ಲೀನಾಗಿರ್ತಾರೆ, ಎಷ್ಟು ಒಗ್ಗಟ್ಟಾಗಿರ್ತಾರೆ. ಎಲ್ಲರೂ ಒಳ್ಳೆ ಅಣ್ಣ ತಂದಿರ್ತಾರೆ ಇದ್ದಾರೆ. ಏನಾದರೂ ಇದ್ರ ಮಧ್ಯದಲ್ಲಿ ಯಾವ್ದಾದ್ರು ಎಲೆಕ್ಷನ್ ಬಂತು ಅಂತ ಹೇಳಿದ್ರೆ ಬದ್ಧ ವೈರಿಗಳಾಗ್ಬಿಡ್ತಾರೆ. ಈ ಗ್ರಾಮ ಪಂಚಾಯತಿ ಎಲೆಕ್ಷನ್, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಅಂತ ಬರುತ್ತಲ್ಲ, ನಿಜ ನನ್ನ ಅನಿಸಿಕೆ ಪ್ರಕಾರ ಯಾವುದು ಎಲೆಕ್ಷನೇ ಇರಬಾರ್ದು. ಊರರೆಲ್ಲ ನೆಮ್ಮದಿಯಾಗಿ ಹಂಗೋ 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ನಡೀತದೆ, ಅದಕ್ಕೆ ಓಟ್ ಹಾಕೊಂಡು ನೆಮ್ಮದಿಯಾಗಿ ಇದ್ಬಿಡ್ತಾರೆ. ಈ ಎಲೆಕ್ಷನ್ ಬಂದು ಎಲ್ರಿಗೂ ಮುಖ ಮುನ್ಸ್ತಾರೋಂಥದ್ದು ನನ್ನ ಅನಿಸಿಕೆ. ಎಲೆಕ್ಷನ್ ಬರೋದು ಸುಮ್ಮನೆ ಮಾಡಿರಕ್ಲಿ, ಎಲ್ಲರೂ ಅನುಕೂಲ ಆಗಲಿ ಅಂತ ಮಾಡಿರ್ತಾರೆ. ಈ ರಾಜಕಾರಣ ಬೆರ್ತಾಲೆ ಎಲ್ಲ ಹಾಳಾಗ್ಬಿಡುತ್ತೆ. ಇಲ್ಲಾಂದರೆ ಎಷ್ಟು ಒಗ್ಗಟ್ಟಾಗಿ ಎಷ್ಟೊಂದು ಅದ್ಭುತವಾಗಿರ್ತದೆ, ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಭಾರಿ ಚೆನ್ನಾಗಿರ್ತದೆ ಎಲ್ಲ. ಏನು ಮಾಡ್ತೀರಾ, ರಾಜಕಾರಣ ಎಂಟ್ರಿ ಆಗೇ ಆಗುತ್ತೆ ಪ್ರತಿಯೊಂದು ಹಳ್ಳಿಗೂ ಅಷ್ಟೇ. ರಾಜಕಾರಣ ಇಲ್ಲ ಅಂದರೆ ಇಲ್ಲವೇ ಇಲ್ಲ. ಗ್ರಾಮ ಪಂಚಾಯತ್ ಎಲೆಕ್ಷನ್ ಬತ್ತನೂ ಸಾಕು, ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ. ಮನೆಯವರೇ ಎಲೆಕ್ಷನ್ ನಿಂತ್ಕೊಂಡಿರ್ತಾರೆ, ಮನೆಯವ್ರಿಗೆ ಪೈಪೋಟಿ. ಏನು ಮಾಡ್ತೀರಿ, ಅದೆಲ್ಲ ಹಾಗೇನೆ. ಇಲ್ಲ ಅಂದರೂ ಸರಿ ಹೋಗೋದಿಲ್ಲ. ಕಂಟಿನ್ಯೂ ಆಯ್ತು. ಈಗ ಕಾಣಿಸ್ತಾ ಇದೆಯಲ್ಲ ಹುಣಸೆಗುಪ್ಪೆ ಎಷ್ಟೊಂದು ಅದ್ಭುತವಾಗಿದೆ, ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ 2 ಕಣ್ಣು ಸಾಲದಲ್ಲಿ ನೋಡಲಿಕ್ಕೆ ಅಷ್ಟೊಂದು ಅದ್ಭುತವಾಗಿ ಭಾರಿ ಖುಷಿಯಾಗುತ್ತೆ. ಎಲ್ಲರೂ ಸಂಬಂಧಿಕರು, ಬಂಧು ಬಳಗ ಯಾರಿಲ್ಲ, ಸುತ್ತಮುತ್ತ ಹುಣಸೆಗುಪ್ಪೆಯಲ್ಲಿ ನಂಟರುಗಳು ಯಾರಿದ್ದಾರೆ ನೋಡಿ. ಯಾವ್ಯಾವ್ದು ತಾಲೂಕಿನಲ್ಲಿ, ಮೈಸೂರು, ಎಲ್ಲೆಲ್ಲಿ ಇದ್ದಾರೆ ನಂಟರು ಎಲ್ಲರೂ ಕರೆಸ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ಮನೇಲಿಗೂ ಇವತ್ತು ಬಾಡೂಟ. ಒಬ್ಬರ ಮನೆ ಮರಿ, ಒಬ್ಬರ ಮನೆ ಕುರಿ, ಈ ಥರ ಒಂದೊಂದು ತುಂಬ ಅದ್ಭುತವಾಗಿರ್ತದೆ. ಇದೇ ಥರ ಊರು ಅದ್ಭುತವಾಗಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ಹೇಳಿದ್ರೆ ಈ ದರಿದ್ರ ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರಬಾರ್ದು. ಏನಂತೀರಾ? ಗ್ರಾಮ ಪಂಚಾಯತಿ ಎಲೆಕ್ಷನ್ ಬತ್ತು ಅಂತ ಹೇಳಿದ್ರೆ ಮನೆಯವರನ್ನೇ ವಾದಗಳಾಯ್ತು. ಓಕೆ, ಈ ದಿನದ ಕಾರ್ಯಕ್ರಮದ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡೋಣ, ಇನ್ನೆಲ್ಲಾರು ಹೋದರೆ ನಿಮಗೆ ವಿವರಣೆಯನ್ನು ಕೊಡ್ತೀನಿ. ಧನ್ಯವಾದಗಳು ಎಲ್ರಿಗೂ, ನಮ್ಮ ಹುಣಸೆಗುಪ್ಪೆ ಗ್ರಾಮಸ್ಥರಿಗೂ ಹಾಗೂ ನಮ್ಮ ತಾಲೂಕಿನ ಎಲ್ಲ ನಾಗರಿಕರು ಧನ್ಯವಾದಗಳನ್ನ ತಿಳಿಸ್ತೀನಿ. ಓಕೆ, ಬಾಯ್.